ನನ್ನ ಹೆಸರು ಶೇಖ್ ಆಜಮ್ ಪಾಷಾ. ನಾನೊಬ್ಬ ಸೋಷಲ್ ವರ್ಕರ್. ನಾನು ಸುಮಾರು ದಿನ ಕಾಲ ಒಂದು ಕಂಪ್ಲೇಂಟ್ಸ್ ಫ್ಯಾಮ್ಲೀಸ್ದು ಎಲ್ಲ ಬರ್ತಾಯಿದೆ. ಏನಂದರೆ ಅದು ನಮ್ಮ ಹುಡುಗ ಸುಮಾರು ದುಡ್ಡು ಹಾಳು ಮಾಡ್ಕೊಂಡಿದ್ದಾರೆ, ಸಾಲ ಜಾಸ್ತಿ ಆಗೋಗಿದೆ, 5 ಲಕ್ಷ ಮಾಡಿಬಿಟ್ಟಿದ್ದೀವಿ ಸಾಲ, 10 ಲಕ್ಷ ಸಾಲ ಮಾಡಿಬಿಟ್ಟಿದ್ದೀವಿ, ಮನೆ ಸೇಲ್ಗೆ ಇಟ್ಟಿದ್ದೀವಿ, ಇವ್ರು ಹೆಂಡತಿ ಬಿಟ್ಬಿಟ್ಟಿದ್ದಾರೆ. ಅದು ಎಲ್ಲ ಸುಮಾರು ದಿನಗಳಂತ ಬರ್ತಾಯಿದೆ. ಅದು ಕಾರಣ ಏನಂತ ಅರ್ಥ ಆಗಿರೋದು ಇವತ್ತು ನಮಗೆ. ಯಾಕೆ ಅಂದರೆ ಅದು ಕಾರಣ ಅರ್ಥ ಆಗಿರೋದು ಇವಾಗ ಒಂದು FIR ಆಗಿದೆ. ಟೌನ್ ಸ್ಟೇಷನ್ನಲ್ಲಿ ಒಂದು, ಗಲ್ಪೇಟ್ ಸ್ಟೇಷನ್ನಲ್ಲಿ ಒಂದು FIR ಆಗಿದೆ. ಅದು ಯಾರು ಏನು FIR ಆಗಿರೋದಂತೆ ಬುಕ್ಕಿದು ಬೆಡ್ಡಿಂಗ್, IPLದು ಬೆಡ್ಡಿಂಗ್ದು ಅದು FIR ಆಗಿದೆ. ಅದು ಮುಖ್ಯ ಕಾರಣ ಏನು ಹೆಸರು ಅಂದರೆ ನಮ್ಮ ಶಾಕ್ ಬಂತು. ಜಾವೀದ್ ಇಲಿಯಾಸ್ ಅಂತ ಒಂದು ಗೌರವ ಸ್ಥಾನದಲ್ಲಿ ಇರೋದು ವ್ಯಕ್ತಿ, ಅವನು ಒಬ್ಬಟ್ಟು ಮೆಂಬರ್ ಆಗಿದ್ದಾನೆ ಸ್ಟೇಟ್ ಲೆವೆಲ್ಗೆ. ಅಂಥ ವ್ಯಕ್ತಿ ಇಂಥ ಅಲ್ಕ ಕೆಲಸ ಮಾಡ್ತಾನ ಅಂತ ನಮಗೆ ಮೈಂಡಲ್ಲಿನೇ ಶಾಕ್ ಆಯಿತು. ಅದು FIR ನೋಡಿದ ತಕ್ಷಣವೇ ನಾನು ಬಂದಿರೋದು. ಅದು ಈ ವ್ಯಕ್ತಿ ಸುಮಾರು ದಿನಗಿನ MLA ಜೊತೆಯಲ್ಲಿ ಫೋಟೋ ಹೊಡೆಯೋದು, MLC ಅನಿಲ್ ಕುಮಾರ್ ಸಾಹೇಬ್ರ ಜೊತೆಯಲ್ಲಿ ಫೋಟೋ ಹೊಡ್ಕೊಳ್ಳೋದು, ಆ ಫೋಟೋ ತೋರಿಸಿ ನಸೀರ್ ಅಹಮದ್ ಸಾಹೇಬರು ಜೊತೆಯಲ್ಲಿ ಅವರು ಅದು ಇಂಥವ್ರ ವ್ಯಕ್ತಿ, ಇಂಥ ಅಲ್ಕ ಕೆಲಸ ಮಾಡೋ ವ್ಯಕ್ತಿಯಿಂದಾನೇ ನಸೀರ್ ಅಹಮದ್ ಸಾಹೇಬ್ರದ್ದು ಹೆಸರು ಹಾಳಾಗ್ತಾಯಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಸೀರ್ ಅಹಮದ್ ಸಾಹೇಬರು 45 ವರ್ಷ ನಿಂಕ ಅಷ್ಟು ಎಕ್ಸ್ಪೀರಿಯನ್ಸ್ ಪರ್ಸನ್ ಸಿಗಬೇಕಂದ್ರೆ ನಮ್ಮದು ಗೌರವ, ನಮ್ಮದು ನಾವು ಹೆಮ್ಮೆ ಆಗ್ತದೆ. ಅವರು ಅಷ್ಟು ಸರ್ವಿಸ್ ಮ್ಯಾನು ನಮಗೆ ಸಿಕ್ತರಲ್ಲ ಅಂಥ ವ್ಯಕ್ತಿ ಜೊತೆಯಲ್ಲಿ ಇವನು ಇಟ್ಕೊಂಡು ಅವ್ರ ಹೆಸರು ಕೆಟ್ಟದ ಮಾಡಿಕೊಂಡು ಒಂದು ಹೆಸರೇ ಕೆಟ್ಟ ನಾಶ ಮಾಡಿದರು. ಅವ್ರಿಗೆ ಇವರಿಂದನೇ ನಾನು ಅಂದ್ಕೊಳ್ತೀನಿ, ನಮ್ಮ ಅನುಭವದಿಂದ ಇವರಿಂದನೇ ಅದು ಅವ್ರಿಗೆ ವಜಾ ಮಾಡಿದ್ದಾರೆ ಅಂತ ನಮಗೆ ಅನಿಸುತ್ತೆ. ಇವಾಗ ಅವರು ಸುಮಾರು ಒಬ್ಬಟ್ಟು ಆಗಿದಾರಲ್ಲ, ಒಬ್ಬಟ್ಟು ಮೆಂಬರಿಂದ ಅವಾಗಿಂದ CM ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ CM ಸಾಹೇಬರು ಅವ್ರ ಹತ್ರನೂ ಹೋಗ್ಬಿಟ್ಟು ಫೋಟೋ ತಗೊಳ್ಳೋದು. ಅವ್ರಿಗೆ ಇಂಥ ಅಲ್ಕ ಕೆಲಸ ಮಾಡೋಕ್ಕೆ ಅದು ಏನೋ ಡಿಸ್ಪ್ಲೇ ಥರ ತೋರಿಸ್ಕೊಂಡು ಅವ್ರದ್ದು ಎಲ್ಲ ನಮ್ಮ ಮನವಿ ಏನಂದರೆ, ಒಂದು ಒಳ್ಳೆ ಕೆಲಸ ನಮ್ಮ ಕೋಲಾರ ಡಿಸ್ಟಿಕ್ SP ಮೇಡಮ್ ಅವರು ಮಾಡಿದ್ದಾರೆ. ಒಳ್ಳೆ ಕೆಲಸ. ದೇವರು ಇನ್ನೂ ಶಕ್ತಿ ಕೊಡಲಿ ನಿಮಗೆ. ಇನ್ನೂ ಇಂಥ ಅಲ್ಕ ಕೆಲಸ, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಯಾರ್ಯಾರು ಬರ್ತಾಯಿದ್ದಾರೆ ಅಂತ ಎಲ್ಲರಿಗೆ ಕಾನೂನು ಕ್ರಮ ಜರುಗಿಸಿ ಅವ್ರ ಮೇಲೆ ಕಠಿಣಾಗಿ ಸುಮಾರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರು ಗೋವಾನು ಹೋಗ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ ಅವರು. ದುಬೈ ಎಲ್ಲ ಹೋಗ್ತಾರೆ. ಇಲ್ಲಿಗಲ್ ವ್ಯಾಪಾರ ಇದ್ದರೆ ನಾವು ಬಡವರಲ್ಲ, ಕೂಲಿ ಪಾಲಿ ಮಾಡೋರಿಗೆ ಅಷ್ಟು ಶಕ್ತಿ ಇರಲ್ಲ. ದುಬೈಗೆ ಹೋಗೋದು, ಇಲ್ಲಿ ಹೋಗೋದು ಅಲ್ಲ. ಅವ್ರಿಗೆಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅವ್ರಿಗೆ ಸುಮಾರು ದುಡ್ಡು ಬರ್ತದಲ್ಲ, ಅವ್ರು ಹೋಗ್ಬಿಟ್ಟು ಅಂಟಿಸೋದು, ಕಾಸು ಡ್ಯಾನ್ಸರ್ ಮೇಲೆ ಹಾಕೋದು, ಅದು ಎಲ್ಲ ಇರ್ತದೆ ಅವ್ರಿಗೆ. ಪಬ್ಗೆ ಹೋಗೋದು ಸುಮಾರು ಇರ್ತದೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅವ್ರಿಗೆ. ಶೋಕಿ ಫುಲ್ಲು ಇರ್ತದೆ ಅವ್ರಿಗೆ. ಅಂಥ ಅವ್ರಿಗೆ ನಾನು ನಮ್ಮ ಮನವಿ ಮಾಡ್ತಾ ಇರೋದು SP ಸಾಹೇಬರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್ಮು. ನೀವು ದಯವಿಟ್ಟು ಇದನ್ನೇ ಮುಂದೆ ಒರೆಸಿ ಇಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಯಾರ್ಯಾರು ಮಾಡ್ತಾಯಿದ್ದಾರೆ ಅವ್ರಿಗೆ ಕಠಿಣವಾಗಿ ಪೊಲೀಸ್ ಕಾನೂನು ಕ್ರಮ ತಗೊಳ್ಳಿ. ಅವ್ರ ಮೇಲೆಗೆ ಜಾವೀದ್ ಅಲಿಯಾಸ್ ಸಚಿನ್ ಇದಾರಲ್ಲ, ಇವ್ರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಫಸ್ಟು ವಜಾ ಮಾಡಬೇಕು. ಇಂಥವ್ರ ವ್ಯಕ್ತಿಗೆ ವಜಾ ಮಾಡಬೇಕಾಗಿರೋದು ಫಸ್ಟ್. ಒಬ್ಬಟ್ಟು ಮೆಂಬರ್ ಇದ್ದಾರಲ್ಲ, ಅದು ಆ ಗೌರವ ಸ್ಥಾನಗೆ ಇವನು ಸರಿ ಇಲ್ಲ. ಅವನು ಇಂಥ ಕೆಟ್ಟ ಕೆಲಸ ಮಾಡೋರು ಎಲ್ಲ ಆ ಗೌರವ ಸ್ಥಾನಗೆ ಸರಿ ಇಲ್ಲ. ಫಸ್ಟು ಇವ್ರಿಗೆ ವಜಾ ಮಾಡಬೇಕು, ತೆಗ್ದಾಕಬೇಕು ಸ್ಥಾನದಲ್ಲಿ ಸ್ಥಾನದಿಂದ. ಅದು ಯಾವುದು ಕಾರಣಕ್ಕೆ ನಾವು ಮನವಿ ಮಾಡ್ತಾ ಇರೋದು SP ಸಾಹೇಬ್ರು ಮೇಡಮ್ಗೆ ಏನಂದರೆ, ಕಾನೂನು ಕ್ರಮ ಕಠಿಣವಾಗಿ ತಗೋಬೇಕು, ಅವ್ರಿಗೆ ಫಸ್ಟು ಬಂಧಿಸಬೇಕು, ಅದು ಇಮಿಡಿಯೇಟ್ ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತ ನಮ್ಮ ಮನವಿ ಮಾಡ್ತಾಯಿದ್ದೀವಿ. ದಯವಿಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್ಮು. ನೀವು ಇಂಥನೇ ಮಾಡಿ, ನೀವು ನಮ್ಮ ಸಪೋರ್ಟ್ ಯಾವಾಗೂ ನಿಮಗೆ ಇದ್ದೇ ಇರುತ್ತೆ. 100% ಒಳ್ಳೆ ಕೆಲಸ ಮಾಡಿದ್ದೀರಾ. ದೇವರು ಒಳ್ಳೇದು ಮಾಡಲಿ.